ಓ ಮದವಣ್ಣ ಇಲ್ಲೇ ಇದೆಯೇನ? ಹ್ಮ್ ಏನ್ ಗಿರ್ಜಕ್ಕ? ಮತ್ತೇನಾರು ಸಾಮಾನ್ ಬೇಕಾಗಿತ್ತೇನು? ಅಯ್ಯೋ ಹಂಗ್ಯಾಕೆ ಮತ್ತೆ ಅಂಗಡಿಗೆ ಎದಕ್ ಬರ್ತಾರ? ಹಂಗ ನಿನ್ನ ಅಂಗಡಿ ಚಂದಚಾರ ನೋಡಕ್ ಬತ್ತೀವಂತ ಮಾಡಿ ಏನ? ಕೊಡು ಹೋಲಿ. 1 ಕಿಲೋ ಉದ್ದಿನ ಬೇಳೆ ಕೊಡು, 1 ಕಿಲೋ ತೊಗರಿ ಬೇಳೆ, 1 ಕಿಲೋ ಇದು ರವಾ, ಉಪ್ಪಿಟ್ಟು ರವಾ, ಬನ್ಸಿ ರವಾ ಕೊಡಪ್ಪ ನಮ್ಗೆ. ಈ ಗೊಂಜಾಳ ರವಾ ಕೊಟ್ಬಿಡ್ತೀವಿ, ಉಪ್ಪಿಟ್ಟು ತಿಂದಂಗಲ್ಲ ಬಿಡಂಗ ಹಂಗಲ್ಲ ತಗ. ಆಮ್ಯಾಗ ಇದು 1 ಕಿಲೋ ಅವಲಕ್ಕಿ, ಒಂದು 10 ರೂಪಾಯಿ ಅರ್ಶನದ ಚೀಟಿನ ಪ್ಯಾಕೆಟ್. ಆಮ್ಯಾಗ ಒಂದು 10 20 ರೂಪಾಯಿ ಆಗೈತನಲ್ಲ ಈಗ ಪೆರ್ಲಲ್ಲಿ ಟ್ಯೂಬ್. ಆಮೇಲೆ ಕೊಡು ನೀವು ಇಷ್ಟು ಕಟ್. ನಮ್ಮತ್ನ ಏನೇನು ನೆನಪಕ್ಕ ಹೇಳ್ತೇನೆ. ಮೊದಲು ರೊಕ್ಕ ಕೊಡ್ಬೇಕವ ಗಿರ್ಜಕ್ಕ, ಆಮ್ಯಾಗ ಏನಾದ್ರೂ ಕೊಡೋದು. ರೊಕ್ಕ ಕೊಡ್ರಿ, ಅಂಗಡಿ ಉದ್ರಿ ಮುಕ್ಕಳರೆ ಬಾಕಿ ಉಳಿಸ್ಕೊಂಡ್ ಕುಂತೀರಿ. ಇನ್ನ ರೊಕ್ಕ ಕೊಡವಲ್ರಿ, ಏನಿಲ್ಲ. ರೊಕ್ಕ ಇಲ್ದ ರೂಪಾಯಿ ಇಲ್ದ ಅದನ್ನ ಕೊಡು, ಇದನ್ನ ಕೊಡು, ಇದನ್ನ ಕೊಡು, ಅದನ್ನ ಕೊಡು. ಅಯ್ಯೋ ಅಯ್ಯೋ ದೇವ್ರೆ, ಏನ್ ನಿನ್ ರೊಕ್ಕ ತಗೊಂಡು ಎತ್ತಗರ ಓಡಕ ನಾನು ಬಾರಿ ಬಿಡಪ್ಪ. ಅಯ್ಯ ಕೊಡ್ತೇನೆ ಕೊಡಯ್ಯಪ್ಪ. ಅಲ್ಲ ನನ್ನ ಗಂಡ ಹೇಳನ ಕೊಡ್ತೇನೆ ಅಂತೇಳಿ ಮನ್ನಿಯಿಂದ ಕೊಡ್ಬೇಕಂದ್ರೆ ನೆನಪ ಆಗವಲ್ತ ನಿನಗೆ ತಂದು ಕೊಡಾಕ. ಕೊಡ್ತದ ಕೊಡಯ್ಯಪ್ಪ, ಏನ್ ಅದನ್ನೇನು ನಾವೇನು ಇಟ್ಕೊಂಡು ಕುಂದ್ರಂಗಿಲ್ಲ. ನೀವು ಮೊದಲು ಅಂಗಡಿ ಬಾಕಿ ಕೊಡ್ರಿ, ಆಮ್ಯಾಗ ಮಾತುಕತಿ. ಊರಾಗ ನಿಂದೊಬ್ಬ ಒಂದು ಅಂಗಡಿ ಐತೆ ಅಂತ ಇಷ್ಟು ಮಾತಾಡ್ತೀನಿ ನೋಡಪ್ಪ. ನಾವರ ಎಲ್ಲೆಲ್ಲಿ ಒಯ್ಯೋದಿಲ್ಲ, ಇಲ್ಲಿ ಬಿಟ್ರೆ ಎಲ್ಲಿ ತಗೊಂಡು ಹೋಗೋದಿಲ್ಲ. ಈಗ ಹಂಗಾರ ನಾವು ಇಲ್ಲಿ ಬಿಟ್ಟು ಬೇರೆ ಕಡೆ ಒಯ್ಬೇಕನ? ಏನಾತಾಗಿರ್ತಿ ನೋಡಪ್ಪ ರಕ್ಕ. ಅಂಗಡಿ ಉದ್ರಿ ನಾವೇನು ಕೊಡ್ಲಾರ್ದಂಗೆ ಇರ್ತೀವನ? ನಾವು ಕೊಡ್ತಿದ್ವವ, ಮೊನ್ನೆ ಕೊಡ್ತಿತ್ತ, 31 ತಾರೀಕಿಗೆ ಕೊಟ್ಟು ಬಿಡ್ತಿತ್ತ. ಮೊನ್ನೆ ಒಂದು ಸ್ವಲ್ಪ ಕೈ ಖರ್ಚು ಭಾಳ ಆಗ್ಬಿಡ್ತು, ಹಂಗಾಗಿ ಕೊಡಕ್ಕಾಗಿಲ್ವ. ಅಲ್ಲ ಕೊಡ್ತೇನೆ ಅಂತ ಹೇಳಾಕತ್ತತಿ ನೋಡಿ, ಹೆಂಗೆ ಮಾಡ್ತಾನೆ. ಒಂದಿಟ್ಟು ಸಾಮಾನು ಕೊಡಂದ್ರ ನೀ ಏನ್ ಈ ಕಡೆ ಗುಡಿಗೆ ಬಂದು ನೀ ಬಾಗ್ಲ ಹಾಕ್ಬಿಟ್ಟಾರ ನೋಡು. 9 ಅಂದ್ರೆ ಹಿಂಗೆ ಬಾಗ್ಲ ಹಾಕೊಂಡು ಹೋಗ್ಬಿಡ್ತಾನೆ ಇವ ಗುಡಿ ಪೂಜಾರಿ ತಗ. ಒಂದಿಟ್ಟು ಏನು ಮನೆಯಲ್ಲೂ ಹಾರೆ ಬದುಕು ಮುಗಿಸ್ಕೊಂಡು ಬರೋದು ಬೇಡನ? ಅಲ್ಲ ಅದು ಗುಡಿ ಬಾಗ್ಲ ಯಾಕೆ ಹಾಕ್ಬೇಕು ಅಂತ ನನ್ನ ವಿಚಾರ. ತನ್ನ ಕೆಲಸ ಇತ್ತ ಹೋಗ್ಬೇಕು. ಅದನ್ನ ಬಿಟ್ಟು ಗುಡಿ ಬಾಗ್ಲ ತೆಗೆದಿಟ್ಟು ಹೋದ್ರೆ ಬರೋ ಭಕ್ತಾದಿಗಳು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರ ಆತಾಗ. ಅಲ್ಲಿ ಏನು ವಿಚಿತ್ರ ಮಾಡ್ತಾವ ಜನ ಆತಾಗಂತನ್ನ ಆತಾಗ. ಗುಡಿಗೂ ಟೈಮಿಂಗ್. ಅಯ್ಯೋ ದೇವ್ರೆ, ಆ ಸಿದ್ಧಾರ್ಜುನ ಮಠಕ್ಕೆ ಹೋದ್ರೆ ಇಲ್ಲ ಬೆಳಗಿಂದ ಎಷ್ಟೊತ್ತಿಗಾರ ಹೋಗಿ ನೀನು ಅಜ್ಜನ ಮಠದ ಅಲ್ಲ ಅಜ್ಜನ ಮಠದಾಗ ಯಾವಾಗ ಹೋದ್ರು ಅಜ್ಜನ ನೋಡ್ಬೋದು. ಲಾಸ್ಟಿಗೆ ರಾತ್ರಿ 9 ಗಂಟೆ ಮೇಲೆ ಒಂದು ಸೊಳ್ಳಿ ಪರದೆ ಹಾಕ್ತಾರ, ಆದ್ರೂ ತೆಗೆದಿರ್ತತವ. ಮಠಕ್ಕೇನು ಬಾಗ್ಲ ಹಾಕುದಿಲ್ಲ. ಇವು ಹೆಚ್ಚಿಂದ ಅಥವಾ ಇದು ಶನಿವಾರ ಅಲ್ಲ, ಹನುಮಪ್ಪನ ಗುಡಿಗೆ ಒಂಚೂರು ಬಂದು ನಮಸ್ಕಾರ ಮಾಡ್ಕೊಂಡ್ರೆ ಒಂಚೂರು ಜನ್ಮಕ್ಕೆ ಸುಖ ನೋಡು. ಹಂಗಾಗಿ ಕಾಡಾಟಗಳೆಲ್ಲ ಕಳಿತಾವು. ಅದಕ್ಕೆ ಹಂಗಾಗಿ ಬಂದ್ರೆ ನೋಡವ ಬಾಗ್ಲ ಹಾಕೊಂಡು ಹೋಗ್ಯಾನ. ಗಿರ್ಜಕ್ಕ ಸುಮ್ಮನೆ ಬಾಯ್ ಮಾಡ್ಬೇಡಕ್ಕ, ಕೊಡ್ತೇನಿ. ನನಗೆ ನೀನು ಉದ್ರಿ ಬಾಕಿ ಕೊಡ್ರಿ. ಅಯ್ಯ ಕೊಡ್ತಾರ ತಗೋರೆ. ನೀ ಏನು ಅಲ್ಲ ಮದುವೆ ರೊಕ್ಕ ಕೊಡ್ಲಾರ್ದಂಗೆ ಇರ್ತಾರನ ಅವ್ರು? ರೊಕ್ಕ ಕೊಡ್ಲಾರ್ದ ಅದು ಹೆಂಗೆ ಸಂತಿ ತಗೊಂಡು ಹೋಗ್ಕಳ? ಏನು 2 ದಿನ ತಡ ಆಗಿರ್ಬೇಕು ಕೊಡ್ತಾತು. ಪಾರಕರ ನಿಮ್ಗೆ ಗೊತ್ತಿಲ್ರಿ ನಾ ಯಾಕೆ ಕೇಳಾಕತ್ತೀನಿ ಅಂತೇಳಿ. 2 ತಿಂಗಳಾತ್ರಿ ಅಂಗಡಿ ಬಾಕಿ ಕೊಡ್ತೇನಿ ಅನ್ನಕತ್ತೀನಿ. ನಾ ಮಾಲ್ ತಂದು ಹಾಕೋಣ ಬೇಡ್ರಿ. ಇವ್ರು ಹಿಂಗೆ ಬಂದು ಕೈ ಬೀಸ್ಕೊಂತ ಬಂದು ರವಾ ಕೊಡು, ಎಣ್ಣೆ ಕೊಡು, ಅದು ಕೊಡು, ಇದು ಕೊಡು, ಸಕ್ರೆ ಕೊಡು ಅಂತೇಳಿ ತೊಗೊಂಡು ಹೋಗಿದ್ದು. ನಾ ಮಾಲ್ ಹಾಕಿಸ್ಕೋಬೇಕ ಬೇಡ್ರಿ. ಹೌದು ಮತ್ತೆ ಮಾಲ್ ಹಾಕಿಸ್ಕೋಬೇಕು ಬೇಡ. ಗಿರ್ಜಿ ಕೊಟ್ಬಿಡ ಉದ್ರಿ. ಪ್ರೇಮಕ್ಕಾರ ಇದ್ಲಿ ಮಸಿಗ್ ಬುದ್ಧಿ ಹೇಳ್ತಂತೇಳಿ ಗಿರ್ಜಕ್ಕಾರಿಗೆ ಹೇಳೋದು ಬಿಡ್ರಿ. ಮೊದಲು ನಿಮ್ ಉದ್ರಿ ಕೊಡ್ರಿ. ಎಷ್ಟೈತಿ ನಿಮ್ದು ಉದ್ರಿ? 3,500 ರೂಪಾಯಿ ಐತಿ. ನಮ್ಮ ಅಂಗಡಾಗ ಸಾಮಾನು ಕೊಡೋದ ಬಿಟ್ಟತ್. ನಿಮ್ಗೆ ಕೊಡೋದ್ ಬಿಟ್ಟು ಮೇಲೆ ನೀವು ಬಾಜು ಆ ಶೆಟ್ಟಿ ಅಂಗಡಿ ತರಾಕತ್ತೀರಿ. ಅಲ್ಲ ಎಷ್ಟಿರ್ಬೇಕು ನಿಮ್ಗೆ ಉದ್ರಿ ಆದ್ರ ನನ್ನ ಅಂಗಡಿ ನೆನ್ಪಕತ್ತಿ. ರೊಕ್ಕ ಶೆಟ್ಟಿ ಏನು ಉದ್ರಿ ಕೊಡ್ತಾನನ್ರಿ ನಿಮ್ಗೆ? ರೊಕ್ಕ ತಗೊಂಡ ಕೊಡ್ತಾನ. ರೊಕ್ಕ ಕೊಡೋದಾತಂದ್ರ ಅವ್ನ ಅಂಗಡಿಗೆ ಹೋಗಿರಿ. ಅಲ್ಲ ಬೇಸಿದಿರಿ ಹೇಳ ಬರ್ರಿ. ಇನ್ಮ್ಯಾಗ ಊರ್ ತುಂಬಾ ಉದ್ರಿ ಗಿರಾಕಿನ ಆಗ್ಯಾವ. ಇವತ್ತು ಹೊಂಟೇನ್ ಪ್ಯಾಟಿಗೆ. ಪ್ಯಾಟಿಗೆ ಅಂದ್ರೆ ದೊಡ್ಡದ ಮಾಡಿಸ್ಬೇಕಂತ ಮಾಡಿದ್ದೆ. ನೋಡೋಣ ಆತಂದ್ರ ಮನ್ಯಾಗ ಒಂದ್ ಮಾಡಿ ಹಾಕ್ತೀನಿ. ಇವತ್ತು ನಗದು, ನಾಳೆ ಉದ್ರಿ ಅಂತೇಳಿ. ಉದ್ರಿ ಕೇಳಿ ಸ್ನೇಹ ಕಳ್ಕೊಬೇಡ್ರಿ ಅಂತ ಬೋರ್ಡ್ ಹಾಕಿಸ್ತೇನೆ. ಇಲ್ಲ ಗಿರಾಕಿಗಳು ದೇವ್ರಿದ್ದಂತ ಉದ್ರಿ ಕೊಡುವಷ್ಟು ದೊಡ್ಡವ್ರು ನಾವಲ್ಲ ಅಂತಂದ್ರೆ ಹಾಕಿಸ್ತಾನೆ. ಏನೇನ್ ಸಿಗ್ತಾವ ಎಲ್ಲ ಹಾಕಿಸ್ತಾನೆ. ಊರ್ ತುಂಬಾ ಉದ್ರಿ ಗಿರಾಕಿನ ಆಗಿಬಿಟ್ಟಾರ. ಅಲ್ಲ ಬುಬ್ಣಿ, ನಿಂದ ಉದ್ರಿ ಕೊಡೋದು ಇಟ್ಕೊಂಡು ನನಗೆ ಹೇಳ್ತೇನು 3,500 ರೂಪಾಯಿ? ನಂದೇನು 3,500 ರೂಪಾಯಿ ಇಲ್ಲವ ನಿನ್ನಂಗ. ಮೊದ್ಲು ರೊಕ್ಕ ಕೊಟ್ಟು ನೀ ಮಾತಾಡು. ನಂದು ಎಷ್ಟು ಕೊಡೋದೈತಿ ಪಾರದ್ರಪ್ಪ. ಇದು ಮದೇವಣ್ಣ ನೋಡ್ರಿ ಗಿರ್ಜಕ್ಕರ, ನಿಮ್ದು ಅಂಗಡಿ ಬಾಕಿ ಎಲ್ಲ ಸೇರಿ ನಮ್ಮನೆ ಮಲೇಶಣ್ಣಗೆ ಹೇಳ್ಕಳ್ಸೇನ್ರಿ. ಆದ್ರೆ ಮಲೇಶಣ್ಣ ನಮ್ಮ ಮಟ್ಟ ಕೊಟ್ಟಿಲ್ಲ. 1,550 ರೂಪಾಯಿ ಕೊಡ್ಬೇಕು ನೀವು. 1,550 ರೂಪಾಯಿ? ಈಗ ಕೊಡ್ತತ್ತವ್ರಪ್ಪ. ಇವತ್ತು ಸಂಜೆ ಕೆಟ್ಟತ್ತಿದ್ರು ಕೊಡ್ತೈತಿ. ಈಗ ನೋಡಪ್ಪ, ಇನ್ಮ್ಯಾಗ ನಾವು ಹುಬ್ಬಳ್ಳಿ ಪೇಟೆಗೆ ಸಂತಿಗೆ ಹಾಕಿಸ್ಬೇಕಂತ ಮಾಡೇವಿ. ಸುಮ್ಮನೆ ತಿಂಗಳಕ್ಕೊಮ್ಮೆ ಹೋಗಿ ರಿಲಯನ್ಸ್ ಮಾಲ್ 3 ಬರ್ತಾವಲ್ಲ, ಅಲ್ಲಿ ಹೋಗಿ ಗಾಡಿ ದಬ್ಕೊಂಡು ಏನೇನು ಬೇಕಾದನ್ನ ಚೀಟಿಂಗ್ ರ್ಯಾಕ್ನಾಗಿಂದ ತಕೊಳ್ಳೋದು, ಗಾಡಿಗೆ ಹಾಕೊಳ್ಳೋದು, ಏನು ತಕೊಳ್ಳೋದು ಗಾಡಿಗೆ ಹಾಕೊಳ್ಳೋದು ಮಾಡಿ ಸಂತಿ ಮಾಡ್ಬೇಕಂತ ಮಾಡೇವಿ. ಇನ್ಮೇಲೆ ನಾವು ಯಾಕೆ ಬೇಕತ್ತಾಗ ನಿನ್ನ ಕಡೆ ಅನಿಸ್ಕೊಳ್ಳೋದು, ತಿಂಗಳಕ್ಕೊಮ್ಮೆ ಹೋಗೋದೈತಿ, ಅಷ್ಟು ಸಂತಿ ಹಾಕಿಸ್ಕೊಂಡ್ ಬರೋದೈತಿ. ಹೋಗ್ರಿ ಒಂದಕ್ಕೆ ರೊಕ್ಕ ಕೊಡ್ತಾರ. ಹೋಗ್ರಿ, ನನ್ಗೇನ ಬೇಕಾಗೈತಿ. ಆದ್ರ ಒಂದ್ ತಿಳ್ಕೊರಿ, ರೊಕ್ಕ ತಗೊಂಡ್ ಹೋಗ್ರಿ. ಅಲ್ಲೇ ನನ್ನಂಗ ಲೆಕ್ಕ ಬರ್ಕೊಂಡು ಉದ್ರಿ ಕೊಡುದಿಲ್ಲ. ಅದಕ್ಕೆ ಹೇಳಾಕತ್ತೀನಿ. ರೊಕ್ಕ ತಗೊಂಡು ಹೋಗ್ಲಾರ್ದಂಗ ಹೋದ್ರೆ ಕೊಡ್ತಾರನ ಅವ್ರು? ನಮಗೂ ಗೊತ್ತೈತಿ ತಗೋ ರೊಕ್ಕ ತಗೊಂಡು ಹೋಗ್ಬೇಕಂತೇಳಿ. ಆದ್ರ ನಿನ್ನಂಗೆ ಇಲ್ಲಿ ಸೆಕೆಂಡ್ ಕ್ವಾಲಿಟಿ ಮಾಲ್ ತರೋದಿಲ್ಲ, ಅಲ್ಲೇ ಫಸ್ಟ್ ಕ್ವಾಲಿಟಿ ಮಾಲ್ ತರ್ತಾರ. ಈ ರವ ನೋಡಿದ್ರೆ ಹುಳ ಇರ್ತಾವ, ಆರಿಸ್ ತೆಗೆದು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೇಕು. ಇನ್ನು ಉಳ್ಕಿದ್ದು ಯಾವ್ದು ಸಕ್ಕರೆ, ಏನು ಸಕ್ಕರೆ ಕರ್ಕರಾಗಿರ್ತೈತಿ. ಮೈದಾ ಹಿಟ್ಟಿನಾಗೂ ಹುಳ ಆಗಿರ್ತಾವ. ಒಂದು ಏನು ತಗೋಲಿ ಅದು ನೆಟ್ಗೆ ಇರಂಗಿಲ್ಲ, ಸೆಕೆಂಡ್ ಕ್ವಾಲಿಟಿನ ಬರೇ. ಪ್ರೇಮಕ ಸುಮ್ಮನೆ ಇನ್ಮೇಲೆ ನಾವು ಹೆಣ್ಮಕ್ಳೆಲ್ಲರೂ ಮಾತಾಡ್ಕೊಂಡು
ಹೆಣ್ಮಕ್ಳೆಲ್ಲರೂ ನಾವು ಮಾತಾಡ್ಕೊಂಡು ಶಾಂತಕ್ಕೂ ಹೇಳೋನು. ಹೇಳಿ ಅಷ್ಟ್ರು ಸೇರಿ ತಿಂಗ್ಳಕ್ಕೊಮ್ಮೆ ಸಂತಿಗೋ ಬರೋದು. ನಾವು ಮಾಲಿಗೆ ಹೋಗ್ಲಿಕ್ಕೆ ಕಟ್ಟೋತು ದುರ್ಗದ ಬೇಲಿಗೆ ಹೋಗುನು. ಏನು ಪಟ್ಟು ಕ್ವಾಲಿಟಿ ಮಾಲ್ ಬೇಕಾದಂಗೆ ಸಿಗ್ತೈತಿ. ಏನಂತೀರಿ? ಬಸ್ ಹೆಂಗಿದ್ರು ಫ್ರೀ ಐತಿ, ಸುಮ್ಮನೆ ಹೋಗ್ಬಿಡೋಣ. ಹಂಗಂತೀರಾ? ನೀ ಹೇಳೋದು ಬರಬರಿನ ಗಿರ್ಜಿ. ಸುಮ್ಮನೆ ಅಷ್ಟು ದೂರ ಯಾಕೆ ಹೋಗುದು ಅಂತೇಳಿ ಇಲ್ಲೇ ತೊಗೊಂತಿದ್ವಲ್ಲ, ಅದ ತೆಪ್ಪಾಗಿದ್ದೆ. ಇರ್ಲಿ ತಗೋ, ಏನು ಹಂಗ ಮಾಡೋಣ ತಗೋರ. ತಿಂಗ್ಳಕ್ಕೊಮ್ಮೆ ಇವ್ ಗುದ್ರಿ ಕೊಡೋ ಬದ್ಲಿ ತಿಂಗ್ಳಕ್ಕೊಮ್ಮೆ ಅದ ರೊಕ್ಕ ಜೋಡಿಸಿಟ್ಕೊಂಡು ಒಂದು ಸಾಮಾನು ಏನು ಬೇಡ ಅನ್ನೋರಂಗ ಹೋಗಿ ತೊಗೊಂಬಂದ್ಬಿಡೋಣಂತ ಎಲ್ಲ ಒಮ್ಮೆ. ಹೌದಿಲ್ಲ? ಹಂಗೆ ಮಾಡೋಣಂತ ತಗೋ. ನಾನು ಹಂಗ ಮಾಡ್ತೀನಿ ತಗೋ. ಹಂಗಾರ ನನ್ನ ಮಗಗೆ ಹೇಳಿ ಏನು ಇಲ್ಲಿ ಯಾವುದು ಬೇಡ ಹಂಗಾರ. ಶಾಂತಕ್ಕೂ ಹೇಳುನು, ಪಾತಿಗೂ ಹೇಳುನಪ್ಪ. ಪಾತಿಗೆ, ಪುಷ್ಪಾಗ, ಹನ್ಮಕ್ಕಗ, ಈಕಿಗೆ ಲತಾಗ, ಯಾರ್ಯಾರಕ್ಕಾರ ಎಲ್ಲರಿಗೂ ಆದಷ್ಟು ಹೇಳಿ ಅದನ್ನ ಮಾಡೋಣಂತ. ಏನಂತೀರಿ? ಅಲ್ಲ ಅಲ್ಲ ಅದು ಗಿರ್ಜಕ್ಕ ಪ್ರೇಮಕ್ಕ ಏನಿದು? ಅಲ್ಲ ಅಲ್ಲಿ ಹೋಗ್ತಿರ್ತೀರಿ 1 to 2 ರೊಕ್ಕಕತಿ. ಯೋ ಇರ್ಲಿ ಬಿಡು ಮಾದೇವಣ್ಣ, ಏನಾಗಲ್ಲ. ಪಾಪ ನೀನು ನಮ್ಗೆ ಉದ್ರಿ ಕೊಟ್ಟು ಸಾಕಾಗಿ ಹೋಗಿ ಮತ್ತೆ ಬೋರ್ಡ್ ಬೇರೆ ಬರ್ಸಿಡಾಕತ್ತಿ. ನಿನಗೆ ಯಾಕೆ ತ್ರಾಸು? ಹೌದಿಲ್ಲ? ಅದ್ರ ಬದ್ಲಿ ನಾವೇ ಸುಮ್ಮನೆ ಅಲ್ಲಿ ಹೋಗಿ ತಂದ್ಬಿಟ್ರೆ ಬೋರ್ಡ್ ಬರ್ಸೋ ಚಿಂತೆ ಇರಂಗಿಲ್ಲ ನಿನಗೆ. ಊರು ತುಂಬ ಬರೀ ಉದ್ರಿ ಗಿರಾಕಿನೇ ಆಗ್ಯಾವಲ್ಲ ಮತ್ತೆ ಅದಕ್ಕ. ಯೋ ಭಗವಂತ, ಇವೆಲ್ಲ ಹೆಣ್ಮಕ್ಳು ಊರಾನು ಈ ನಮ್ನಿ ಗುಳೆ ಕಟ್ಕೊಂಡು ಮಾತಾಡ್ಕೊಂತ ಅಲ್ಲಿ ಹೋಗಿ ಸಂತಿ ತರಾಕತ್ರ ನನ್ನ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಕತಿ. ಏನು ತಲೆ ಹಿಡಿಸ್ತಾವು ಮರ ಇವತ್ತಾಗ. ಇವಾಗನ್ನ ಇಪ್ಪಿ ಜಡ್ಡು ಮರ ಇವು ಹೆಣ್ಮಕ್ಳತ್ತಾಗ. ಏನು ಮಾಡೋದು? ಸುಮ್ಮನೆ ಸಮಾಧಾನಾಗಿ ಮಾತಾಡಿ ಸಂತಿ ಇಲ್ಲೇ ಒಯ್ರಿ ಅನ್ಬೇಕಿನ್ನಷ್ಟೇ. ಮತ್ತೇನು ಮಾಡೋದು? ಯೋ ಇರ್ಲಿ ಗಿರ್ಜಕ್ಕ, ಏನಾಗಲ್ಲ. ಊರು ಅಂದ್ಮೇಲೆ ಒಬ್ರಿಗೊಬ್ಬ ಅಂಗಡಿ ಇದ್ದೇ ಇರ್ತಾವ. ಅಂಗಡಿ ಅಂದ್ಮೇಲೆ ಮಂದಿ ಇದ್ದೇ ಇರ್ತಾರ. ಅಂಗಡಿ ಅಂದ್ಮೇಲೆ ಉದ್ರಿ ಪದ್ರಿ ಎಲ್ಲ ಇರೋದೇ. ಅಲ್ಲ ನೀವೇನು ರೊಕ್ಕ ಕೊಡೋದೇ ಇಲ್ಲನು? ಕೊಡ್ತೀರಪ್ಪ, 1-2 ದಿನ ಹೆಚ್ಚು ಕಮ್ಮಿ ಆಕತ್ತಷ್ಟೇ. ಆಮೇಲೆ ಕೊಡ್ತಿರಲ್ಲ. ಈಗ 31 ತಾರೀಕಿಗೆ ಕೊಡ್ಬೇಕಿತ್ತು. ಇವತ್ತೆಷ್ಟಪ್ಪ ತಾರೀಕು? ಇವತ್ತು 1, 2, 3 ಇವತ್ತು. 3 ದಿನ ತಡ ಆಗೈತೆ ಅಷ್ಟೇ. ನಾಳೆ ಮಠ ಅಂದ್ರೆ ಚೂರು ಉದ್ರಿ ಕೊಡಿಸ್ಬಿಡ್ರಿ. ಅಲ್ಲ ಇಲ್ಲಿಂದ ಪಾಪ ಅಲ್ಲಿ ಮಠ ಯಾಕೆ ಹೋಗಿರಿ? ಅದಕ್ಕೆ ನಾನು ಊರಾಗ ಅಂಗಡಿ ಇಟ್ಟು ಏನು ಪ್ರಯೋಜನ? ಅದ್ರ ಸಂಬಂಧ ಅಲ್ಲೇನು ಹೋಗ್ಬೇಡ್ರಿ. ಏನ್ ಮಾಲ್ ಬೇಕಲ್ಲ ಒಂದ್ ಚೀಟಿ ಬರ್ದು ಹಿಂಗೆ ಅಂತ ತಂದು ಕೊಟ್ಬಿಡ್ರಿ ಅಂಗಡಿಗೆ. ನಮ್ಮ ಅಂಗಡಿಯಾಗ ಹುಡುಗದನಲ್ಲ ಅವನು ರೆಡಿ ಮಾಡಿ ಕಟ್ ಇಟ್ಬಿಡ್ತಾನ. ಇತ್ತಾಗ ಯಾರು ಹೋಗೋವತ್ನೇ ಓದ್ಕೊಂಡು ಹೋಗ್ಬಿಡ್ರಿ, ಮುಗೀತ್. ಹಂಗಂತೀರಾ? ಆದ್ರೆ ಪ್ರೇಮಕ್ಕರೆ ರೊಕ್ಕ ಕೊಡ್ರಿಪ್ಪ. 3-3.5 ಸಾವಿರ ರೂಪಾಯಿ ನಿಲ್ಲಿಸ್ಬೇಡ್ರಿ. ಯಾಕಂದ್ರೆ ಅಂಗಡಿಗೆ ಮಾಲ್ ಹಾಕಿಸ್ಬೇಕಲ್ಲ. ನಾನು ಬರೀ ಉದ್ರಿ ಕೊಡ್ಕೊಂತ ಕುಂತ್ರ ನಡೆಯಂಗಿಲ್ಲಲ್ಲ. ಹೌದು ಮಾದೇವಣ್ಣ, ನಾವೇನಿಲ್ಲ ಅಂದ್ವೇನ? ಕೊಡ್ತೇವಪ್ಪ. ಪಾಪ ನೀನು ಮಾಲ್ ಹಾಕಿಸ್ಬೇಕು. ಪಾಪ ನಿನ್ಗೆ ಯಾಕನ್ನ ಕೊಡ್ತೇವೆ. ಇನ್ನೊಮ್ಮೆ ಹಿಂಗೆ ಆಗಲ್ಲ. ನನಗೂ ಇದು ಬೇಕಾಗಿತ್ತು, ಚಾಪಡಿ ಸಕ್ಕರೆ ಬೇಕಾಗಿತ್ತು. ಅದ್ರ ಸಂಬಂಧ ಬಂದೆ. ಗಿರ್ಜಾಗ್ನು ಅದೇನು ಕೇಳ ಕೊಟ್ಬಿಡ. ನಾನು ಚಾಪಡಿ 1 ಕಿಲೋ ಸಕ್ಕರೆ ಕೊಟ್ಬಿಡಪ್ಪ. ನಾನು ಹೋಗ್ಬಿಡ್ತೇನೆ. ಸಂಜಿಗೆ ಎಟ್ಟತ್ತಿದ್ರು ಇವತ್ತು ನನ್ನ ಗಂಡಗೆ ರೊಕ್ಕ ಕೊಟ್ಟು ಮುಟ್ಟಿಸು ಅಂತ ಹೇಳ್ತೇನೆ ಆತ. ರೊಕ್ಕ ಕೊಡೋ ಮಟ ಉದ್ರಿ ಕೊಡ್ಲೇಬಾರ್ದು ಇವ್ರಿಗೆ ಅನ್ಕೊಂಡಿದ್ದೆ. ಏನು ನನ್ನ ಕೆಟ್ಟ ನಶೀಬ ಏನತ್ತಾಗ ನಾನೇ ಕರೆದು ಉದ್ರಿ ಕೊಡಂಗೆ ಆತು. ಇರ್ಲಿ ಮಗ ಸಸಿ ಅದ ಊರಿಗೆ ಹೋಗ್ತಾರಂತ. ಅವನು ಬರಲ್ಲ ಅಂತ ತಗೋರವ ತಿರುಪತಿ. ಹಂಗಾರ ನಾ ಬರ್ತೇನೆ ತಗೋರ. ಹೆಂಡತಿ ಬಿಟ್ಟು ತಿರುಪತಿಗೆ ಬರಲ್ಲ ಅಂತವ. ಅದಕ್ಕೆ ಹೆಂಗಿದ್ರು ಲಗ್ನ ಆಗೈತಲ್ವೇ, ನಾವು ಬೇಕಾದ್ರೆ ಗಂಡ ಹೆಂಡತಿ ಇನ್ನೇನು ಹೋಗಿ ಬರ್ತೇವಿ. ಈಗ ಏನು ಮಾಡ್ತೀವಿ ಅಂದ್ರೆ ನಾವಿಬ್ರು ಯಾವ್ದಾರ ಊರಿಗೆ ಹೋಗಿ ಬರ್ತೀವಿ. ನಂದೊಂದು ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ರಿ ಅಂತಂದ. ಅಲ್ಲ ಟಿಕೆಟ್ ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? ನಾನು ಖಾಲಿ ಅದೇನಿ, ಹೆಂಗಿದ್ರು ಬಂದ್ಬಿಡ್ತೇನೆ ನಡಿ. ಶಾಂತಕ್ಕ ನಿನ್ ಕಾಲ್ ಬಿಡ್ತೀನಿ. ಆ ವಿಚಾರ ಮಾತ್ರ ನಮ್ಮ ಅತ್ತಿ ಮುಂದೆ ಅನ್ಬೇಡವ. ಏನು ಆಕಿ ಮೊದ್ಲ ಮಗಳು ಕರ್ಕೊಂಬರ್ಬೇಕು ಅಂತ ಹಿರಿದ ಗಡಿ ಆಗ್ಯಾಳ. ಮಗಳು ಕರ್ಕೊಂಬರ್ಬೇಕಂತ ಕುಣ್ಯಾಕತ್ತಾಳ. ಇಲ್ಲ ಆಮೇಲೆ ಇಲ್ಲಡಿಲಿ ಏನಾರ ಇದು ಒಂದು ಟಿಕೆಟ್ ಉಳಿದತಿ ಅಂತ ಸುದ್ದಿ ಗೊತ್ತಾತಂದ್ರೆ ಮೊದ್ಲು ಗಂಡ ಮಗಳು ಕರ್ಕೊಂಡು ಬಂದ್ಬಿಡ್ತಾಳ ಮತ್ತೆ. ಯವ್ವ ನನಗೆ ಅಕ್ಕಿ ನಡೆಯೋದಾಗಲ್ಲವ ಶಾಂತಕ್ಕ. ಅದ್ರ ಸಂಬಂಧ ಅಲ್ಲಿ ಹೋದ್ರೆ ಇದು ಅತ್ತಿ ಸಸಿ ಚಾಕ್ರಿ ಮಾಡ್ಬೇಕಾಕತ್ ನಾನು. ಅಲ್ಲ ನಾ ಬರ್ತೀನಿ ಅಂತ ಹೇಳತ್ತೀನಲ್ಲ. ಹಂಗೆ ಮಾಡ ಪ್ರೇಮಕ್ಕ. ಅಲ್ಲ ಪ್ರೇಮಕ್ಕ, ಮತ್ತೆ ಅದಕ್ಕೆ ಕೊಟ್ಟಿದ್ದೀವೋ 700 ರೂಪಾಯಿ ರೊಕ್ಕ? ಕೊಡ್ತೇನೆ ತಗ. ಯಾವ ತಾಯಿ ರೊಕ್ಕ ನೀವು ಕೊಟ್ಟಿರಿ ಅಂತ ಹಂಗೆ ಬರ್ತೇನೆ. ಅದ್ರ ರೊಕ್ಕ ಏನೈತಿ ನಾ ಕೊಡ್ತೇನೆ ಶಾಂತಕ್ಕ. ನೀ ಏನು ತಲೆ ಕೆಡಿಸ್ಕೋಬೇಡ. ನನಗೂ ತಿರುಪತಿಗೆ ಹೋಗ್ಬೇಕಲ್ಲಪ್ಪ, ಒಬ್ಬೇಕಾಗಿದೆ ಅನ್ನಂಗಾಗಿತ್ತು. ಆ ಬೆಂಡ್ಲಾರ ಜುಡಿಯಲ್ಲಿ ಹೋಗಕ್ಕೋಲಿ ಚಲೋ ಆತ್ ತಗ. ನಾನು ಬರ್ತೇನಂತ. ಏನು? ಸರಿ ಹಂಗಾರ ಆಯ್ತು. ಮತ್ತೇನೈತಿ? ಮತ್ತೆ ಬರ್ತಿ ರೊಕ್ಕ ಕೊಡ್ತಿ ಅಂದ್ರೆ ಮುಗ್ದ ಹೋತಲ್ಲ ಅಂದಂಗೆ. ಏನ ಮಾದೇವನ ಅಂಗಡಿ ಮುಂದೆ ಬಾಯ್ ಮಾಡತ್ತಿದ್ರಂತಲ್ಲ. ಅದ ಉದ್ರಿ ಕೊಡಲ್ಲ ಅನ್ನತ್ತಿದ್ದ. ಅದ್ರ ಸಂಬಂಧ ಎಲ್ಲಾರು ಕೂಡ ಏನು ಪ್ಯಾಟಿಗೆ ಹೋಗ್ಯವಪ್ಪ ತರಾಕ್ ನಿನ್ನ ಅಂಗಡಿ ಬರಲ್ಲ ಅಂದ್ಬಿಟ್ಲೆ ಕೊಟ್ಟ ಊಟ ಉದ್ರಿ. ಮತ್ತೆ ಪ್ರೇಮಿ ನಿನ್ನ ಆಟೋ ಏನು ಮಾರಿದೆಯಾ ಇಲ್ಲ ಅವನ್ನ? ಇಲ್ಲ ಶಾಂತಕ್ಕ, ಈಕಿ ಬೆಂಡ್ಲಿ ತಗೋ ಅಂದ್ರೆ ದಿಮಾಕ್ ಮಾಡಿ ಹೊಸ ತಗೊಂಡ್ಲು. ಅದು ಮಾರ್ಬೇಕು. ಏನು ಮಾಡಲಿ ಹೇಳು? ಸಿಗವಲ್ರಿ ಯಾರು. ಸಿಗವಲ್ರಂತ ನೋಡು. ಹಳೇದಾದಂಗೆ 5-10 ರೂಪಾಯಿ ಬಿಟ್ಟು ಕೊಡೋದು ಕಲಿ. ಏನೋ ಒಂದಿಟ್ಟು ರೊಕ್ಕನ. ಅಲ್ಲ ನೀನು ತಗೊಂಡಿದ್ದ ರೇಟಿಗೆ ಹೊಸಾದ್ರ ರೇಟಿಗೆ ಹಳೇದನ್ನ ಗಾಡಿ ಕೊಡ್ತೇನೆ ಅಂದ್ರೆ ಯಾರು ತಗೋತಾರವ? ಯಾರು ತಗೊಳಲ್ಲ. ಹಂಗಾಗಿ ಮೂಲಿಗೆ ಬಿದ್ದಿರೋದದು. ಕೊಡ್ಬೇಕು, ತಗೋಬೇಕು, ರೊಕ್ಕ ಕೊಡ್ಬೇಕು. ಅದನ್ನ ಬಿಟ್ಟು ನೀ ಇಲ್ಲ ದಿಮಾಕನ ಮಾಡ್ತೀವ ಆತಾಗ. ಕಡಿಮೆ ರೊಕ್ಕಕ್ಕೆ ಅವತ್ತ ಕೊಟ್ಟಿದ್ರೆ ತಗೊಂತಿದ್ನೇ ಇಲ್ಲ ನಾನು. ನೀನು ಕೊಡ್ಲಿಲ್ಲ, ನಾ ಏನು ಮಾಡಕ್ ಹೋಗ್ಲಿ? ಇಂಥ ನಾಟಕಿಗೆ ಏನು ಕಡಿಮೆ ಇಲ್ಲ. ನಿನಗ ನನ್ಗೆ ನಂದು ಯಾಕೆ ತಗೋಬೇಕು ಅಂತೇಳಿ ಇದು ಅದಕ್ಕೆ ಬಿಟ್ಟು. ಹಂಗೆ ತಿಳ್ಕೊಂಡ್ರೆ ನಾನು ಏನು ಮಾಡ್ಲವ? ಏನು ಹಂಗೆಲ್ಲ ಹಂಗೆ ತಿಳ್ಕೊಂಡ್ರೆ ನಾ ಏನು ಮಾಡಲಿ? ನಾ ಏನು ಆ ಉದ್ದೇಶಕ್ಕಂತೂ ಬಿಟ್ಟಿಲ್ಲ. ದೇವ್ರಿಗೆ ಗೊತ್ತು, ನನಗೆ ಗೊತ್ತು. ನೀ ಏನಂದ್ರು ನಾ ತಲೆನೂ ಕೆಡಿಸ್ಕೊಳಲ್ಲ.
ಹೋಗ್ಲಿ ಬಿಡು, ನನ್ನ ಆಟೋ ನನ್ನ ಮನೆ ಬಕ್ಕಲ್ಲ ನಿಂತತ್ತಷ್ಟೇ. ಆ ಮುಸ್ತಪ್ಪ ಹೊಡ್ಯಾಕ ಕೇಳಿದ್ರೆ ಆ ಕಂತ್ರಿ ರೊಕ್ಕ ಓಟು ತಿಂದು ನುಂಗ್ ನೀರು ಕುಡ್ಯಾಕತ್ತ. ಏನು ಮಾಡಲಿ, ಹಂಗಾಗಿ ಸುಮ್ಮನೆ ಅದೇ ಓಲ್ ಬಿಡ ಹಾಳಾಗತ್ತಾಗ ಎಷ್ಟು ದಿನ ಇರ್ತತೆ ಇರುವಲ್ತಕ್ಕ ಬಾಗಲ್ದಾಗ ಅಂತೇಳಿ. ಇದು ನನ್ನ ಗಂಡ ಹಂಗಾಯ್ತು ಬಿಡ. ಇವ ದುಡ್ಯಾಕೆ ಹೋಗಯ್ಯಪ್ಪ ನೀನು ಅದನ್ನು ತೊಗೊಂಡಂದ್ರೆ ಮೊದಲು ತೊಗೊಳ್ಳೋ ಹೊತ್ನ್ಯಾಗ ಕುಣದ ಒಂದು ಅಳತಿ, ಅಯ್ಯೋ ಆಟೋನೇ ಬೇಕು ಬಾಡಿಗೆನೇ ಹೊಡಿತೀನಿ ಅಂತೇಳಿ. ಈಗ ಯಾವ್ದಿಲ್ಲ ಶಾಂತಕ್ಕ, ಅದನ್ನು ಒಗದ ಹೊಲಕ್ಕೆ ಮನೆಗೆ ಅಡ್ಡಾಡ್ತಾನೆ. ಹೇಳಿದಾರೆ ಮಾತು ಕೇಳೋದಿಲ್ಲ ತಗ. ಬಾ ಬಲವಂತ ಮಾಡಕ್ಕೆ ಏನು ನಾ ಹೊಡ್ಕೊಂಡು ಹೋಗ್ಬೇಕಾ? ಏನು ಒಂದಿನ ಜುಲಿ ಮಾಡಿ ಕಳ್ಸೇನೆ ದುಡಿಬೇಕನ್ನೋದು ಅವಕ್ಕೆ ಬರ್ಬೇಕು ಬಿಡ ಶಾಂತಕ್ಕ. ಏನು ಮಾಡ್ತೀಯ ಅವಕ್ಕೆ ದುಡಿಬೇಕನ್ನೋದೇ ಇಲ್ಲ. ಇದ ಹೊಲದಾಗ ಇದ ಮನ್ಯಾಗ ಜೇಕೊಂತ ಇರಬೇಕು ಅಂತಾರವ್ರು. ಏನು ಮಾಡ್ಲಾ ಅನಾರ. ಅದಕ್ಕೆ ಸುಮ್ಮನೆ ಅಲ್ಲಿ ಹೋಗಿ ನೋಡಿ ದೇವ್ರ ಕಡೆ ಬೇಡ್ಕೊಂಡು ಅದಕ್ಕೊಂದು ಮುಕ್ತಿ ಕೊಡ್ಸಪ್ಪ, ಇಲ್ಲ ನನ್ನ ಗಂಡಗರ ದುಡಿ ಬುದ್ಧಿ ಹಾಕು, ಒಟ್ಟು ಯಾವಾರದಾಗ ಒಂದು ಏಳ್ಗಿ ತೊಂಬರಪ್ಪ ದೇವ್ರೆ ಅಂತೇಳಿ ಬೇಡ್ಕೊಂಬರೋಣ ಅಂತೇಳಿ ಹೊಂಟಿರೋದರ್ದ ಉದ್ದೇಶಕ್ಕೆ. ಗೊತ್ತನು? ಹಾಕತ್ತ ದೇವ್ರೆಲ್ಲ ಒಳ್ಳೇದು ಮಾಡ್ತಾನೆ. ಭಕ್ತಿಯಿಂದ ಹೋದ್ರೆ ಆತವ. ಮತ ಶಾಂತಕ್ಕ ಸಸಿ ಹೆಂಗದಾಳ ಮನ್ಯಾಗ? ನಾನು ಅದನ್ನೇ ಕೇಳ್ಬೇಕು ಅಂದೆ. ಹೆಂಗದಾಳ ಹೊಸ ಸಸಿ ಶಾಂತಕ್ಕ? ಆದ್ರೂ ನಶೀಬ್ ಬಿಡ ಇವ ನಿಂದು. ಯಾವುದು ಚಿಂತೆ ಇಲ್ದಂಗೆ ₹1 ಖರ್ಚು ಇಲ್ದಂಗೆ ಸಸಿ ಬಂದ್ಬಿಟ್ಲ. ಅನ್ನೋರೇನು 1000 ಅಂತಾರ. ಆದ್ರೆ ಏನಾರ ತೊಂದರೆ ಏನಾರ ಆಗೈತನ ಬೇಕಂದಂಗೆ ಸಸಿ ಸಿಕ್ಲವ. ದೂರದ ಬೆಟ್ಟ ನುಣ್ಣಗಂತೇಳಿ ನಿಮಗೇನು ಗೊತ್ತು? ಇಲ್ಲಿ ಅನ್ಭವಿಸಕತ್ತಿರಕ್ಕೆ ನಾನು. ಅಯ್ಯೋ, ಒಂದು 3 ಕಾಸಿನ ಬುದ್ಧಿಲ್ಲಲೇ ಸೊಸಿಗೆ. ಅಯ್ಯೋ, ವಿವೇಚನೆ ಅನ್ನೋದೇ ಇಲ್ಲ, ಏನೇನಿಲ್ಲ. ಅಯ್ಯೋ, ಮಂದಗೇಡಿ ಭಾರಿ ಮಂದೈತೆ ಇವ ಸೊಸಿ. ನಿನ್ನೇನಂದೆ, ಹಿಟ್ಟು ನಾದಿ 1 ಗಂಟೆ ಇಡು ಅಂದ್ರೆ ಹಿಟ್ಟು ಚಪಾತಿ ಒಳಗೆ ಮೆತ್ತಗಕ್ಕವು, ಇಲ್ಕಂದ್ರೆ ಆಗೋದಿಲ್ಲ. ಯಾವುದಕ್ಕೂ ದೌಡ್ ನಾದಿಟ್ಬಿಡು ನೀನು ಅಂತ ಹೇಳಿದೆ. ಏನು ಮಾಡಿ ಗೊತ್ತಾ, ಚಪಾತಿ ಹಿಟ್ಟು ನಾದಿ ಅದ್ರ ಮ್ಯಾಗ ಜಗಲೆ ಅಂತ 1 ಗಂಟೆ ತಂದಿಟ್ಟಾಳ. ನಾನು ಇದೇ ಕಲೆ ಇಟ್ಟಿ ಅಂದ್ರೆ ಹಿಟ್ಟು ನಾದಿ 1 ಗಂಟೆ ಇಡ ಅಂದ್ರಲ್ಲ ನೀವು, ಅದಕ್ಕೆ ಇಟ್ಟನಿ ಅಂತಾರ. ಏನು ಹೇಳೋದು ಇದಕ್ಕೆ? ಹುಚ್ಚು ಮೂಳೆ ಅಂದ್ರೆ ಹುಚ್ಚು ಮೂಳೆ. ಏನು ಅನ್ನಕ್ಬಾರ್ದು ಅನ್ವಸಕ್ಬಾರ್ದು ಅನ್ನಂಗೆ ಐತಿ. ಅದು ಅಲ್ಲದೆ ನನ್ನ 2ನೇ ಮಗಂದು ಅದೇ ಆ ಮಂಗಳೂರು ಹುಡುಗಿನ ಪ್ರೀತಿ ಮಾಡಿದ್ನಲ್ಲ, ಆ ಹುಡುಗಿ ಜೋಡಿ ಲಗ್ನ ಅಂತ ಮಾತಾಡಿದ್ದಿಲ್ಲನ, ಆ ಹುಡುಗಿನೇನು ಅವರವ್ವ ಅಪ್ಪ ಮಂಗಳೂರಿಗೆ ವಾಪಸ್ ಕರ್ಕೊಂಡು ಹೋಗ್ಯಾರಂತೆ. ಆ ಹುಡುಗಿ ಒಂದು ಫೋನ್ ಇಲ್ಲ ಅಂತ, ಮೆಸೇಜ್ ಇಲ್ಲ ಅಂತ. ಇವ್ ನನ್ನ ಸಣ್ಣ ಮಗ ಒಂದೇ ಸಮನೆ ಜಗಳ ಅಂದ್ರೆ ಜಗಳ. ನಾನೆಂತ ಚಂದ ಪ್ರೀತಿ ಮಾಡಿದ್ದೆ, ಮದುವೆ ಮಾಡಂದ್ರೆ ಮಾಡಲಿಲ್ಲ. ಅಣ್ಣಂದಾಗಲಿ ನಾನು ಜೊತೆಗೆ ಮಾಡ್ತೇನೆ ಅಂದು ಯಾವ ನೋಡಿದ್ರೆ ಹೇಳ್ದೆ ಮದುವೆ ಮಾಡ್ಕೊಂಬಂದ. ನಾ ಪ್ರೀತಿಸಿದ ಹುಡುಗಿ ನನ್ಗೆ ಸಿಗಲಿಲ್ಲ, ಆಕಿನ ಕರ್ಕೊಂಡು ಹೋಗ್ಯಾರ ಅವರು. ಹಂಗೆ ಹಿಂಗೆ ಅಯ್ಯೋ ಒಂದ ಎರಡ ಇವನ್ ಜಗಳ ಅಂದ್ರೆ ಜಗಳ. ನಾನು ಬರಲ್ಲ, ಯಾ ತಿರುಪತಿಗೂ ಬರಲ್ಲ ಅಂತೇಳಿ ಜಗಳ. ಒಂದು ಏನು ಮಾಡ್ತೀವಿ ಹೇಳ? ಹೌದಾ, ಮಂಗಳೂರಿಗೆ ವಾಪಸ್ ಕರ್ಕೊಂಡು ಹೋಗ್ಯಾರಂತ? ಹ್ಞೂನಯ್ಯವ್ವ, ಅವಕ್ಕೆ ಏನು ಬಂದತೆ ರೋಗ, ಕರ್ಕೊಂಡು ಹೋಗ್ಯಾರಂತ. ಆ ಹುಡುಗಿನ ಒಂದು ಬಿಡಬಾರ್ದನೇ ಇಲ್ಲೇ. ಮೊದಲೇ ಇಷ್ಟ ಇದ್ದಿದ್ದಿಲ್ಲ ಅವ್ರಿಗೆ ಮದುವೆ, ಇದೊಂದು ಇದು ಬಂದರೆ ಕಾಸು ಕೊಟ್ಟಂಗೆ ಆತಷ್ಟೇ. ಹಂಗಾಗೆ ಶಾಂತಕ್ಕ.